ಒಂದು 3 ಮಂದಿ ಕಟ್ಟಿಗೆ ಕುಂತಿದ್ರಂತ. ಇವು ಕೆಲಸ ಇಲ್ಲದು ಕುಂಡ್ರದ್ರಿ ಕಟ್ಟಿಗೆ. ಕೆಲಸ ಇದ್ದವ್ರು ಯಾರು ಕಟ್ಟಿಗೆ ಕುಂಡ್ರಂಗಿಲ್ಲ. ಊರಿಗೆ ಕಟ್ಟಿ ಮೇಳ ಅಂತ ಒಂದಿಟ್ಟು ಇರ್ತಾವ್ರಿ ಇವು. ಅವ್ರ ಮನೆಯಂದು ಹಂಗಾತು, ಇವ್ರ ಮನೆಯಂದು ಹಿಂಗಾತು, ಬರೀ ಇವು ಮಾತಾಡೋದೇ ಇವ್ರ ಕೆಲಸ. ಅವ್ರ ಮನೆಯಾಗ ಉಂಡು ಮಂದಿ ಮನಿದ್ ಮಾತಾಡೋದು. 3 ಮಂದಿ ಕುಂತಾರ. 3 ಮಂದಿ ಕೆಲಸ ಇಲ್ಲ, ಕುಂತು ಸುಮ್ ಮಾತಾಡಬೇಕು, ಮಾತಾಡಕತ್ತಾರ. ಆ 3 ಮಂದಿಯಾಗ ಒಬ್ಬ ಒಂದಂತ, ದೋಸ್ತ್ರ ನಿಮ್ಗೊಂದು ವಿಷಯ ಗೊತ್ತೇನು ಅಂದ. ಯಾರಿಗೆ ಹೇಳಕತ್ತಾನವ? ಇಬ್ರು ದೋಸ್ತ್ರಿಗೆ ಹೇಳಕತ್ತಾನ. ಏನು ಗೊತ್ತಿಲ್ಲ ಹೇಳಪ್ಪ. ಏನಿಲ್ಲ, ನಮ್ಮ ಅಜ್ಜನ ಅಜ್ಜ ಹುಬ್ಬಳ್ಳಿಯಾಗಿದ್ದ. ನಮ್ಮ ಅಜ್ಜನ ಅಜ್ಜ ಹಿಂದೆ ಇಲ್ಲಿದ್ದಾಗ ಹೊಲದಾಗ ಎಂಥ ಗೆಣಸು ಬೆಳೆದಿದ್ದ ಅಂತಂದ್ರೆ ಬಿಜಾಪುರ ಗೋಳಗುಮ್ಮಟ ಐತಲ್ಲ, ಅಷ್ಟು ದೊಡ್ಡ ಗೆಣಸು ಬೆಳೆದಿದ್ದಂತ ನೋಡು ಅಂದ ಒಬ್ಬ. ನಾನು ನಿಮ್ಮನ್ನು ಕೇಳ್ತೀನಿ, ಗೋಳಗುಮ್ಮಟದಟ್ಟು ಗೆಣಸು ಇರ್ಲಿಕ್ಕೆ ಸಾಧ್ಯದ ಏನು? ಸುಮ್ಮನೆ ಗೋಳಗುಮ್ಮಟದಟ್ಟು ಗೆಣಸು ಬೆಳೆದಿದ್ದ ಅಂದ. ಎರಡನೇದವ್ ನಾಯಕ್ ಕಮ್ಮಿ ಆಗಲಿ ಅಂದವ. ಹೌದು ದೋಸ್ತ, ನಿಮ್ಮ ಅಜ್ಜ ಗೋಳಗುಮ್ಮಟದಟ್ಟು ಗೆಣಸು ಬೆಳೆದಿದ್ದ ಅಂತ ನಮ್ಮ ಅಜ್ಜನೂ ಹೇಳ್ತಿದ್ದ. ಆದ್ರ ಆ ಗೆಣಸ ಹೊಲದಿಂದ ಮನೆಗೆ ತರಕ್ ನಮ್ಮ ಮನೆಯಾಗಿನೂ ಎತ್ತು ಹೋಗಿದ್ದು ಅಂದ ಇವ ಎರಡನೇದವ. ಹಂಗಾರೆ ಇವು ಎತ್ತು ಗಟ್ಟುಳು ಇರ್ಬೇಕು, ನೀವು ವಿಚಾರ ಮಾಡ್ರಿ. ಅದನ್ನು ಹೊರುವಂತ ಎತ್ತು. ಇನ್ನು 3ನೇದೊಂದು ಪಾಳೆ ಬಂತಲ್ಲ, ಇವು ನಾಯಕ್ ಕಮ್ಮಿ ಆಗಲಿ ಅಂದ ಅವನು. ಹೌದು ದೋಸ್ತ್ರ, ನೀವಿಬ್ರು ಹೇಳೋದು ಕರೆ ಐತಿ. ನಿಮ್ಮ ಅಜ್ಜ ಗೋಳಗುಮ್ಮಟದಟ್ಟು ಗೆಣಸು ಬೆಳೆದಿದ್ದು ಕರೆ, ಆ ಹೊಲದಿಂದ ಮನೆಗೆ ತರಕ ನಿಮ್ಮ ಮನೆಯಾಗಿನ ಎತ್ತು ಹೋಗಿದ್ದು ಕರೆ. ಆದ್ರೆ ಆ ಗೆಣಸು ಕುದಿಸಾಕ ನಮ್ಮ ಮನೆಯಾಗಿನ ಹಂಡೆ ತಗೊಂಡು ಹೋಗಿದ್ರ ಅಂದಂತೀವ. ನಾ ನಿಮ್ಮನ್ನು ಕೇಳ್ತೀನಿ, ಏನು ಉಪಯೋಗ ಈ ಮಾತಿನಿಂದ? ಮಾತು ಆಡಿದ್ರೆ ಹಿಂಗಿರ್ಬೇಕಲ್ಲ, ಒಂದು ಸಂಸಾರವನ್ನು ಕೂಡಿಸುವಂತ ಮಾತಾಗಬೇಕು ವಿನಃ ಸಂಸಾರವನ್ನು ಒಡಿತಕ್ಕಂಥ ಮಾತುಗಳಾಗಬಾರ್ದು. ಮಾತು ಹಿಂಗಿರ್ಬೇಕಲ್ಲ, 4 ಮಂದಿ ಮೆಚ್ಚುವಂತ ಮಾತುಗಳಾಗಬೇಕು ವಿನಃ 4 ಮಂದಿಯ ಬದುಕನ್ನು ಕೆಡಿಸ್ತಕ್ಕಂಥ ಮಾತುಗಳು ನಮ್ದು ಆಗಬಾರ್ದು. ಅದಕ್ಕಾಗಿ ರಾಮಕೃಷ್ಣ ಪರಮಹಂಸರು ಅಂತಕ್ಕಂಥ ಒಬ್ಬ ಜ್ಞಾನಿಗಳಾಗಿ ಹೋಗ್ತಾರೆ ಈ ದೇಶದಲ್ಲಿ. ಏನವ್ರ ಹೆಸರು? ರಾಮಕೃಷ್ಣ ಪರಮಹಂಸರು ಅಂತ ಹೇಳಿ. ಬಹಳ ದೊಡ್ಡ ಜ್ಞಾನಿಗಳು, ದೇವಿ ಆರಾಧಕರವರು. ದೇವಿಯನ್ನೇ ಸಾಕ್ಷಾತ್ ಒಲಿಸ್ಕೊಂಡಿರ್ತಕ್ಕಂಥ ಮಹಾಮಹಿಮರು, ತಪಸ್ವಿಗಳು. ರಾಮಕೃಷ್ಣ ಪರಮಹಂಸರು ಗೃಹಸ್ಥರವರು. ಗೃಹಸ್ಥಾಶ್ರಮದಲ್ಲಿದ್ದು ಕೂಡ ತಾಯಿಯ ಒಲಮೆಯನ್ನ, ಪ್ರೀತಿಯನ್ನ ಗಳಿಸಿರ್ತಕ್ಕಂಥ ಕಾಳಿದೇವಿಯ ಆರಾಧಕರಾಗಿದ್ರವರು. ಆ ದೇವಿಯನ್ನ ಒಲಿಸ್ಕೊಂಡಿದ್ರು ಅವರು ತಪಸ್ಸಿನ ಶಕ್ತಿಯಾಗಿ. ಅವರೊಬ್ಬ ಶಿಷ್ಯನನ್ನು ಈ ಜಗತ್ತಿಗೆ ಕೊಡ್ತಾರೆ. ಅವರೇ ಸ್ವಾಮಿ ವಿವೇಕಾನಂದರು. ಈ ರಾಮಕೃಷ್ಣ ಪರಮಹಂಸರು ಹಿಂಗ ಆಶ್ರಮದಾಗ ಕುಂತಿದ್ರು. ಕುಂತಾಗ ಒಬ್ಬ ಹೆಣ್ಮಗಳು ಒಂದು 5-6 ವರ್ಷದ ತನ್ನ ಮಗನ ಎತ್ಕೊಂಡು ಬಂದ್ಲು ಗುರುಗಳ ಕಡೆ. ಅಪ್ಪೋರೆ, ನಿಮ್ಮ ಆಶೀರ್ವಾದ ಬೇಕ್ರಿ ಅಂದ್ಲು ಗುರುಗಳಿಗೆ. ಆತವ ಬಾ ಅಂತೇಳಿ ಆಶೀರ್ವಾದ ಮಾಡಿದ್ರು. ಕುಂತ್ಲ ಹೆಣ್ಮಗಳು ಮಗನ ಕರ್ಕೊಂಡು. ಕುಂತಾಗ ತಾಯಿ ಕೇಳ್ತಾಳೆ, ಅಪ್ಪ ನನ್ನ ಮಗಗ ಹೇಳಿ ಹೇಳಿ ಸಾಕಾತು. ಒಟ್ಟ ಊಟ ಮಾಡಂದ್ರೆ ಮಾಡಂಗಿಲ್ಲ, ಬರೇ ಬೆಲ್ಲನ ಬೇಕಂತಾನ, ಬೆಲ್ಲನ ತಿಂತೀನಂತನ್ರಿ. ಅದಕ್ಕೆ ನಾ ಹೇಳಿ ಹೇಳಿ ಸಾಕಾಗ್ಯದ. ಅದಕ್ಕೆ ನಿಮ್ಮಿಂದರೆ ಏನಾದ್ರು ಉಪದೇಶ ಆದ್ರೆ ನನ್ನ ಮಗ ಬಿಡ್ಬೋದೇನೋ, ಒಂದು ಮಾತು ತಾವು ಹೇಳೇ ಬಿಡ್ರಪ್ಪ ಅಂತ ಸಹಜವಾಗಿ ಯಾರು ಹೇಳಿದ್ರು? ತಾಯಿ ರಾಮಕೃಷ್ಣ ಪರಮಹಂಸರಿಗೆ ಹೇಳಿದ್ಲು. ಅವಾಗ ರಾಮಕೃಷ್ಣ ಪರಮಹಂಸರು ಅಂತಾರ, ಓಹೋ ಹಿಂಗೇನುವ, ಆತು ಹಂಗಾರ ಒಂದು ಕೆಲಸ ಮಾಡು, 3 ದಿನ ಬಿಟ್ಟು ಕರ್ಕೊಂಡು ಬಾ ನಿನ್ನ ಮಗನ್ನ, ನಾ ಹೇಳ್ತೀನಿ ಅಂದ್ರು ಅವ್ರು. ಏನಂದ್ರು? 3 ದಿನ ಬಿಟ್ಟು ಕರ್ಕೊಂಡು ಬಾ. ಈ ಹೆಣ್ಮಗಳು ಏನು ತಿಳ್ಕೊಂಡ್ಲು? 3 ದಿನ ಬಿಟ್ಟು ಬಾ ಅಂದಾರಂದ್ರೆ ಏನ್ರಿ ಒಂದು ತಾಯ್ತ ದಾರ ಗಿರ ಮಾಡಿ ಇಡ್ತಿರ್ಬೇಕು, ಅದಕ್ಕೆ 3 ದಿನ ಬಾ ಅಂದಾರ ಬಿಡು ಅಂತೇಳಿ ತಿಳ್ಕೊಂಡು ಈ ಹೆಣ್ಮಗಳು ಕರ್ಕೊಂಡು ಹೋದ್ಲು. 3 ದಿನ ಬಿಟ್ಟು ಮತ್ತೆ ಅದ ಹೆಣ್ಮಗಳು ಆ ಮಗನನ್ನ ಕರ್ಕೊಂಡು ಬಂದು ಮತ್ತೆ ಗುರುಗಳ ಕಡೆ ಬಂದ್ಲಪ್ಪ, ಈಗಾರ ಹೇಳ್ರಿ ಬುದ್ಧಿ. ಮತ್ತಪ್ಪವರು ವಿಚಾರ ಮಾಡಿ, ಇಲ್ವಾ ಬಂದ ಬಿಟ್ಟಿದಿ, ಇನ್ನೊಂದು ಕೆಲಸ ಮಾಡಿ, ಇನ್ನು 2 ದಿನ ಬಿಟ್ಟು ಕರ್ಕೊಂಡು ಬಾ ಅಂದ್ಬಿಟ್ರು. ಮತ್ತೆ ಓಹೋ ಇನ್ನೂ ಏನೋ ಪೂಜೆ ಮಾಡ್ರಂಗೆ ಕಾಣಂಗಿಲ್ಲ ಅಪ್ಪವರು, ಇರಲಿ ಅಂಥೇಳಿ ಮತ್ತೆ ಹೋದ್ಲು. ಮತ್ತೆ 2 ದಿನ ಬಿಟ್ಟು ಮತ್ತೆ ಮಗನ ಕರ್ಕೊಂಡ ಬಂದ್ಲು. ಬಂದ್ಮೇಲೆ ಅವಾಗ ಅಪ್ಪವರು ಆ ಮಗನನ್ನು ಕರ್ಕೊಂಡು ಕುಂಡ್ರಿಸಿ ಒಂದು ಹನಿಗೆ ಒಂದಿಷ್ಟು ಭಸ್ಮ ಹಚ್ಚಿದಂಗೆ ಮಾಡಿ, ನೋಡು ತಮ್ಮ, ನೋಡಪ್ಪ ಬೆಲ್ಲ ತಿಂದ್ರ ಹೊಟ್ಯಾಗ ಜಂತ ಆಗ್ತಾವೋ, ಹೊಟ್ಯಾಗ ಜಂತ ಆದ್ರ ಹೊಟ್ಟೆ ಕೆಡ್ತದ, ಹೊಟ್ಟೆ ಕೆಡ್ತು ಅಂದ್ರೆ ಆರೋಗ್ಯ ಕೆಡ್ತದ, ಜ್ವರ ಬರ್ತಾವ, ಅದಕ್ಕೆ ಇವತ್ತಿಂದ ಬೆಲ್ಲ ತಿನ್ನೋದು ಬಿಡಪ್ಪ ಅಂತ ಹೇಳಿ ಅವಂಗೊಂದಿಷ್ಟು ಪ್ರಸಾದ ಕೊಟ್ಟು ಕಲ್ಸಕ್ರಿ ಕೊಟ್ಟು ಕಳಿಸಿದ್ರು. ಈ ಹೆಣ್ಮಗಳು ಅವಾಗ
ಅಪ್ಪೋರು ಈ ಮಾತನ್ನ 5 ದಿನದ ಹಿಂದೆ ಬಂದಾಗ ಹೇಳ್ಬೋದಾಗಿತ್ತು. ಆದ್ರೆ ಇವತ್ತ್ಯಾಕೆ ಈ ಮಾತು ಹೇಳಿದ್ರು ಅಂತ ಹೇಳಿ ವಿಚಾರ ಮಾಡಿ ಕೇಳೇ ಬಿಟ್ಲಪ್ಪೋರ. ಇದನ್ನ ಅವಾಗ ಹೇಳ್ಬೋದಾಗಿತ್ತಲ್ರಿ, ಈಗ ಹೇಳಾಕತ್ತಿರಲ್ಲ ಅಂದಾಗ ಅವಾಗ ಅಪ್ಪವ್ರು ಹೇಳ್ತಾರ, ರಾಮಕೃಷ್ಣ ಪರಮಹಂಸರು, ತಾಯಿ ನೀ ಮೊದಲೇ ದಿನ ನಿನ್ನ ಮಗನ ಕರ್ಕೊಂಡು ಬಂದಾಗ ನಿನ್ನ ಮಗಗೆ ಬೆಲ್ಲ ತಿನ್ನೋದು ಬಿಡ ಅಂತ ಹೇಳೋಕ್ಕಿಂತ ಮೊದಲು ನಾನಾ ಭಾಳ ಬೆಲ್ಲ ತಿಂತಿದ್ನೆ ಯವ್ವ, ನಾನಾ ಭಾಳ ಬೆಲ್ಲ ತಿಂತಿದ್ದೆ. ನಾನಾ ತಿನ್ನೋ ಹೊತ್ನ್ಯಾಗ ನಿನ್ನ ಮಗಗೆ ತಿನ್ನೋದು ಬಿಡ ಅಂತ ಹೇಳೋದು ಯಾವ ಧರ್ಮ ಹೇಳವ? ಅದಕ್ಕೆ 3 ದಿನ ಬಿಟ್ಟು ಬಾ ಅನ್ನೆಲ್ಲ ಪ್ರಯತ್ನ ಮಾಡಿದೆ. 3 ದಿನಕ್ಕೆ ನನಗೂ ಬಿಡಾಕ ಮನಸ್ಸು ಬರಲಿಲ್ಲ, ಮನಸ್ಸು ಅನ್ನೋದು ಮಂಗ್ಯ. ಅದಕ್ಕೆ ಮತ್ತೆ 2 ದಿನ ಬಿಡು ಪ್ರಯತ್ನ ಮಾಡಿದೆ. ಇವತ್ತು ಬೆಲ್ಲ ತಿನ್ನೋದು ಬಿಟ್ಟಿನವ, ಅದಕ್ಕೆ ನಿನ್ನ ಮಗಗೆ ಹೇಳೋ ಅಧಿಕಾರ ಬಂದದ, ಅದಕ್ಕೆ ಈಗ ಹೇಳಾಕತ್ತೀನಿ ಬಿಡುಪ್ಪ ತಮ್ಮ ಅಂತೇಳಿ. ನೋಡ್ರಿ ಎಂತೆಂಥ ಮಹಾತ್ಮರು, ಯೋಗಿಗಳು, ಸತ್ಪುರುಷರು. ಅದಕ್ಕೆ ವಾಕ್ಶುದ್ಧಿ ಅಂತ ಕರೀತಾರೆ. ಅದಕ್ಕೆ ವಾಕ್ಶುದ್ಧಿ. ಕೆಲವೊಬ್ಬ ಯೋಗಿಗಳು, ಮಹಾತ್ಮರು, ಸಂತರು ಅವರ ಜಪ ತಪ ಪೂಜೆ ಪುನಸ್ಕಾರದಿಂದ ಅವರ ಮಾತು, ಅವರ ನಾಲಿಗೆ, ಅವರ ಹಸ್ತ ಎಷ್ಟು ಪರಿಶುದ್ಧವಾಗಿರ್ತದ ಅಂತಂದ್ರ, ಬುದ್ಧಿ ಒಂದಿಷ್ಟು ಹಸ್ತ ಇಡ್ರಿಪ್ಪ ನಮ್ಮ ತಲೆ ಮೇಲೆ. ಯಾಕ? ದಿನ ಜಪ ಮಾಡಿದ ಕೈ ಇದು ಪರುಷ ಮಣಿಯಪ್ಪ, ಈ ಹಸ್ತ ಮುಟ್ಟಿದ್ರ ನನ್ನ ಬದುಕು ಸಾರ್ಥಕ ಆಗ್ತದ ಅಂತ ಎಷ್ಟೋ ಜನರ ಭಾವನೆ. ಶೆಟ್ರ ಅಂಗಡಿಗೆ ಹೋಗ್ತೀರಿ, ಹೋಗಿ 1 ಕಿಲೋ ಕಲ್ಸಕ್ರಿ ಕೊಡು ಅಂತ ಇಸ್ಕೋತೀರಿ. ನೀವು ಏನಂತೀರಿ ಅಲ್ಲಿ? ಶೆಟ್ರ 1 ಕಿಲೋ ಕಲ್ಸಕ್ರಿ ಕೊಡ್ರಿ ಅಂತ ಹೇಳ್ತೀರಿ. ಆ ಶೆಟ್ರು 1 ಕಿಲೋ ಕಲ್ಸಕ್ರಿ ಕೊಡ್ತಾರ. ತಗೊಂಡು ಶಿವಶಾಂತಿ ಅಜ್ಜರ ಕಡೆ ಬರ್ತೀರಿ. ನಮಸ್ಕಾರ ಮಾಡಿದ ಮೇಲೆ ಅದ ಸಕ್ರಿನ ಅಪ್ಪವ್ರ ಮುಂದೆ ಇಡ್ತೀರಿ. ಅಪ್ಪ ಹೋಗಿ ಬರ್ತೀನ್ರಪ್ಪ, ಪ್ರಸಾದ ಕೊಡ್ರಿ ಅಂತೀರಿ. ಅವಾಗ ಅದ ಅಪ್ಪವ್ರ ಗಂಟು ಬಿಚ್ಚಿ ಅದ್ರಾಗಿನ ಕಲ್ಸಕ್ರಿ ತೆಗೆದು ನಿಮಗೇನು ಮಾಡ್ತಾರ? ಅರೆ ಶೆಟ್ರ ಅಂಗಡಿಯಾಗ ಕಲ್ಸಕ್ರಿ ತಂದವ್ರ ನೀವು, ಅಜ್ಜವ್ರ ಕಡೆ ಬಂದು ಪ್ರಸಾದ ಕೊಡ್ರಿ ಅನ್ನೋರ ನೀವು. ಹಂಗಾರೆ ಅಜ್ಜವ್ರು ಏನು ಹಾಕಿದ್ರ ಅದ್ರಾಗ? ಏನೂ ಹಾಕಿಲ್ಲ. ಯಾವಾಗ ಗುರುವಿನ ಹಸ್ತ ಅದಕ್ಕೆ ಮುಡ್ತೋ ಅವಾಗ ಅದು ಸಕ್ರಿ ಹೋಗಿ ಏನಾಯ್ತು? ಪ್ರಸಾದವಾಗಿ ಬದಲಾವಣೆ ಆಯ್ತು. ಹೆಂಗ ಹಸ್ತ ಮುಟ್ಟಿದ ಮೇಲೆ ಪ್ರಸಾದ ಆತೋ, ಹಂಗ ಗುರುಗಳು, ಜಂಗಮ ಮೂರ್ತಿಗಳು, ತಪಸ್ವಿಗಳು ತಮ್ಮ ನಾಲಿಗೆಯಿಂದ 1 ಸಾರಿ ನುಡಿದ್ರು ಅಂತಂತಂದ್ರ ಪ್ರಕೃತಿಯು ಕೂಡ ಮಹಾತ್ಮರ ಮಾತನ್ನ ಕೇಳ್ತದಂತ. ಅಷ್ಟು ಶಕ್ತಿ ಒಬ್ಬ ಜಂಗಮನ ಮಾತಿನೊಳಗಿರ್ತದಂತ, ಆ ನುಡಿ ಒಳಗಿರ್ತದಂತ. ಅದಕ್ಕೆ 1 ಸಾರಿ ಹೇಳಿಬಿಡ್ರಿ ಬುದ್ಧಿ, ನಮಗೆ ಆಶೀರ್ವಾದ ಮಾಡ್ರಿ ಬುದ್ಧಿ ಅನ್ನೋದು ಅದಕ್ಕನೆ.